ಟಿಪ್ಪಲ್ಲಿ ಒಂದು ಬಿಳಿ ಬಟ್ಟೆಗೆ 1-2 ಸ್ಪೂನ್ ಆಗುವಷ್ಟು ಅಜ್ವೈನ್ನ ಹಾಕ್ಕೊಂಡಿದ್ದೀನಿ. ಅಜ್ವೈನ್ ಅಂದರೆ ಇದನ್ನು ಓಂಕಾಳು ಅಂತಲೂ ಸಹ ಕರೀತಾರೆ. ಅದನ್ನು ಈ ಬಟ್ಟೆಗೆ ಹಾಕ್ಕೊಂಡು ಈ ರೀತಿ ಗಂಟನ್ನು ಕಟ್ಕೋಬೇಕು. ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೆ. ನೀರು ಇಷ್ಟೇ ಹಾಕಬೇಕಂತಿಲ್ಲ, ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ನೀರನ್ನು ಸೇರಿಸಿ ಇದಕ್ಕೆ ಇವಾಗ ನಾವೇನು ಅಜ್ವೈನೆಲ್ಲ ಹಾಕಿಟ್ಟಿದ್ವಲ್ಲ ಆ ಗಂಟನ್ನ ಇದ್ರ ಒಳಗಡೆ ಹಾಕ್ತಾಯಿದ್ದೀನಿ. ಕಂಪ್ಲೀಟಾಗಿ ಆ ಅಜ್ವೈನ್ ಅಂಶ ಎಲ್ಲ ನೀರಲ್ಲಿ ಬಿಡಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಬಣ್ಣ ಬದಲಾದರೆ ಸಾಕು, ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಆ ಬಿಸಿ ನೀರನ್ನೇ ಈ ರೀತಿ ಟಬ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅಗಲವಾಗಿರುವಂತಹ ಟಬ್ಗೆ ಮೊದಲೇ ಸ್ವಲ್ಪ ತಣ್ಣೀರನ್ನು ಸೇರಿಸಿಟ್ಕೊಂಡಿದ್ದೆ. ಅದಕ್ಕೆ ಬಿಸಿ ನೀರನ್ನು ಸೇರಿಸಿ ಉಗುರು ಬೆಚ್ಚಗೆ ಅಂತೀವಲ್ಲ ಆ ಲೆವೆಲ್ಗೆ ನೀರನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಈ ಗಂಟನ್ನ ಈ ನೀರು ಒಳಗಡೆ ಮತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಪಾದ ನೋವಿರೋರು ಈ ನೀರು ಒಳಗಡೆ ಪಾದನ ಇಟ್ಟು ಒಂದು 10 ನಿಮಿಷ ಹಾಗೆ ಬಿಡಬೇಕು. ಈ ರೀತಿ ಮಾಡೋದ್ರಿಂದ ಪಾದ ನೋವಾಗಿರ್ಬೋದು ಅಥವಾ ನರ ಎಲ್ಲ ನೋವು ಬರೋದಾಗಿರ್ಬೋದು ಅದು ಕಡಿಮೆ ಆಗುತ್ತೆ. ಇದೆಲ್ಲ ಇದು ಯಾವುದು ಹೊಸ ವಿಧಾನ ಅಲ್ಲ.